ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಶುಕ್ರವಾರ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟು ರಂಗೋಲಿಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಇವಾಗ ವ್ಲಾಗ್ ಹೋಗೋಣ. ಸೊ ಫ್ರೆಂಡ್ಸ್, ಹೊಸ ರಂಗೋಲಿ ಎಲ್ಲ ಕಲಿತು ಹಾಕ್ತಾಯಿದ್ದೀನಿ. ಈಗ ಚಿಕ್ಕ ರಂಗೋಲಿ ಹಾಕಿದ್ದೀನಿ, ನನಗೆ ಬಂದಂಗೆ ಹಾಕಿದ್ದೀನಿ. ಈ ರಂಗೋಲಿ ಹೆಂಗಿದೆ ಅಂತ ನೀವೇ ಕಮೆಂಟ್ ಮಾಡಿ ಹೇಳಬೇಕು. ಹಾಗೆ ನಾನು ದೇವ್ರ ಮನೆಯಲ್ಲಿ ಇವತ್ತು ನಾನು ಪೂಜೆ ಮಾಡಿಲ್ಲ, ನನ್ನ ಹಸ್ಬೆಂಡೇ ಪೂಜೆ ಮಾಡಿದ್ರು. ದೀಪ ಹಚ್ಚಿ ಕಡ್ಡಿ ಹಚ್ಚಿ ಪೂಜೆ ಎಲ್ಲ ಮಾಡಿ, ಹಾಗೆ ನೋಡಿ ಮಂಗಳಾರತಿ ಕೂಡ ಮಾಡಿದ್ದಾರೆ. ಅಲಂಕಾರನೂ ಚೆನ್ನಾಗಿ ಮಾಡಿದ್ದಾರೆ. ಈಗ ನನ್ನ ಮಗಳು ರೆಡಿ ಆಗಿದ್ದಾಳೆ. ಎಲ್ಲಕ್ಕೆ ಹೋಗೋಕ್ಕೆ ಅಂದರೆ ಸ್ಕೂಲ್ಗೆ ಹೋಗೋಕ್ಕೆ. ತುಂಬ ಹೊತ್ತು ಟೈಮ್ ತೊಗೊಂಡ್ವಿ ಇವಳಿಗೆ ರೆಡಿ ಮಾಡ್ಸೋಕ್ಕೆ. ಆಮೇಲೆ ನಾನು ಟಿಫನ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಮಗಳು ರೆಡಿ ಆಗಿದ್ದಾಳಲ್ಲ, ಸೊ ಇವಾಗ ನಾನು ಟಿಫನ್ ಮಾಡಬೇಕು. ಚಟ್ನಿ ಮಾಡಿಕೊಂಡೆ, ಈಗ ದೋಸೆ ಹಾಕ್ಕೊತಾ ಇದ್ದೀನಿ. ಸೊ ಬಿಸಿ ಬಿಸಿ ದೋಸೆ ಮಾಡ್ತಾಯಿದ್ದೀವಿ, ಅದು ಎದ್ದೊಳ್ತಾನೇ ಇಲ್ಲ. ಓಕೆ, ಇವಾಗ ದೋಸೆ ಮಾಡುವಾಗ ನಾನು ನನ್ನ ಹಸ್ಬೆಂಡು ಫನ್ನಿಯಾಗಿ ಮಾತಾಡಿರೋ ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ. ಇಷ್ಟು ತಿಕ್ಕಾಗಿ ಹಾಕ್ತಾರೆ. ಇನ್ನೆಂಗೆ ಹಾಕ್ಬೇಕು ನೋಡಿ, ಅದು ತಿಕ್ಕಾಗಿ ಹಾಕಿರೋದಕ್ಕೆ ಅಷ್ಟು ಚೆನ್ನಾಗಿ ಬಂದಿರೋದು ದೋಸೆ. ದೋಸೆ ಇಟ್ಟು ಬೇಗ ಖಾಲಿ ಆಗಲಿ, ಉಳಿಯೋದು ಬೇಡ ಅಂತ ಅಂದ್ಬಿಟ್ಟು ಗಟ್ಟಿಗೆ ಹಾಕ್ತಾಯಿದ್ದೀನಿ. ನಾನು ದೋಸೆ ಇಟ್ಟು ಬೇಗ ಖಾಲಿ ಆಗ್ದಿಲ್ಲ ಇರಲಿ, ಉಳಿಲಿ ಅಂತ ನೀರು ಹಾಕ್ತಾಯಿದ್ದೀನಿ. ಫುಡ್ಡಲ್ಲಿ ಉಳಿಸ್ತೀರ, ದುಡ್ಡಲ್ಲಿ ಉಳಿಸಲ್ಲ. ಏನು ಮಾಡೋದು ನಿಮ್ಮ ಕತೆ? ಉಡಿ ಕಡಿಮೆ ಕಡೆ ಬೇಡ, ಉಡಿ ಎಲ್ಲ ಕಮ್ಮಿ ಇಡ್ಬೇಕು, ಜಾಸ್ತಿನೇ ಇರಬೇಕು. ಬೇಗ ಹಾಕ್ರಿ. ಕವರ್ ಬಾ ಬಾ ಬಾ. ಹಾಂ, ಎದೊಳಲ್ಲ. ಇಷ್ಟೆಲ್ಲ ಹಾಕಿದ್ರೆ ಈ ಜನ್ಮಕ್ಕೆ ಎದೊಳಲ್ಲ. ಅದು ಹಾಕೋದು ಮಾತ್ರ ನನ್ನ ಡಿಪಾರ್ಟ್ಮೆಂಟ್, ಎತ್ತದ ನಿನ್ನ ಡಿಪಾರ್ಟ್ಮೆಂಟ್. ಎಣ್ಣೆ ಹಾಕೋ. ಸಾಕು, 2 ದೋಸೆಗೆ ಹಾಕೋದು, 1 ದೋಸೆಗಲ್ಲ, ಒಂದೇ ದೋಸೆಗೆ ಹಾಕೋದು. ಎದ್ದೋಳಲ್ಲ, ಎಂಟು ಸರಿ ಇಲ್ಲ, ಅದಕ್ಕೆ ಅಷ್ಟು ಹಾಕಿರೋದು ಎಣ್ಣೆ. ಎದ್ದೇಳಿಲ್ಲ ಅಂದರೆ ಹಿಂಗೆ ಎಬ್ಬರ್ಸು ಅಷ್ಟೇ. ಏನು ಟ್ಯಾಲೆಂಟೆಡ್ ರೀ ನೀವು. ಇಲ್ಲ, ಇನ್ನೂ ಬೆಂದಿಲ್ಲ ಅದು. ಏನಕ್ಕೆ ಎದ್ದೇಳಲ್ಲ? ನಾನು ಎಬ್ಬರಿಸ್ತೀನಿ ನೋಡಿ. ಎದ್ದೋಳುತ್ತೆ, ಚೆನ್ನಾಗಿ ಹಾಕಿದ್ದೀನಿ ಎಣ್ಣೆ, ಎದ್ದೋಳುತ್ತೆ. ಇಲ್ಲ ಇಲ್ಲ, ನೀನು ಎದ್ದೇಳಲ್ಲ, ಇಷ್ಟು ಎಳಗೆ ಹಾಕಿದ್ಯಾ ಅಂತಂದರೆ ನಾನು ತೋರಿಸಿ ಎಬ್ಬರಿಸಿ ತೋರಿಸ್ರಿ. ಇನ್ನೂ ಬೆಂದಿಲ್ಲ ರೀ. ಗೊತ್ತು, ಅಲ್ಲ ಎದ್ದೇಳೋದಕ್ಕೆ ಫ್ರೀ ಮಾಡ್ಕೊತಾ ಇದ್ದೀನಿ. ಅದು ಕಸ್ತೂರಿ ಮೆಥಿ ದೋಸೆ ಬೇಕಾ? ಏನು ಕಸ್ತೂರಿ ಮೆಥಿದು? ಅದೇ ಬಾಂಬೆ ಪಾರ್ಕ್ ಅಂತಂತ ನಡೆಸ್ಬಿಟ್ಟೆ. ಅದಾದ ಸೀರಿಯಸ್ಸಾಗಿ ಬಂದಿತ್ತಲ್ಲ, ಏನು ಹಂಗೆ ಮಾಡಿಬಿಟ್ರೆ ಇರೋ ಎಂಚು ಇನ್ನೂ ಅಧ್ವಾನ ಬಿಡುತ್ತೆ. ಎದ್ದೊಳ್ತಾ ಇಲ್ಲ, ಎದ್ದೊಳ್ತಾ ಇಲ್ಲ. ನಾನು ಹಾಕಿದೆ ಚೆನ್ನಾಗಿ ಎದ್ದೊಳ್ತು ಗೊತ್ತಾ? ಕಿತ್ತಾಕ್ರಿ. ಇನ್ನೇನಿದೆ, ಹೆಂಗಿದ್ರು ಪೀಸ್ ಮಾಡಿದ್ರೆ ತಿಂತೀಯಾ? ಇಲ್ಲ, ಪೀಸ್ ಮಾಡ್ಕೊಂಡೆ ತಿನ್ನೋದು. ನಾನೇ ನಿಮ್ಗೆ ಶ್ರಮ ಕಮ್ಮಿ ಆಗಲಿ ಅಂತ ಮಾಡ್ತಾ ಇದ್ದೀನಿ. ನಾನು ಹೇಳ್ದೆ ಅಷ್ಟೆಲ್ಲಗೆ ಹಾಕಿದ್ರೆ ಬರಲ್ಲ ಅಂತ. ತೋರಿಸ್ತೀರೋ ಈ ಮಾನ ಮಾಡಿ, ಅದು ಸ್ವಲ್ಪ ಇಂಚೆ. ಒಂದು ದೋಸೆ ಕತೆ. ಎದ್ದೇಳು ದೋಸೆ ರಾಯ, ಎದ್ದೊಳಲೇ. ಇಲ್ಲಿ ಸಿಮ್ಮಲ್ಲಿ ಇಟ್ಬಿಟ್ಟು ಎದ್ದೇಳು ಅಂತಂದ್ರೆ ಅವಾಗಲೇ ಹೆಚ್ಚು ಕಾಯ್ತಾ ಇರ್ತದ, ಸಿಮ್ ಕಮ್ಮಿ ಐತೆ. ಏನಕ್ಕೆ ಹಿಂಗೆ ಎದ್ದೇಳ್ತಲ್ಲ ಅಂತ ನಾನು ಸಿಮ್ಮಲ್ಲಿ ಇಟ್ಬಿಟ್ಟು ಎದ್ದೇಳು ದೋಸೆ ರಾಜ ಅಂದ್ರೆ. ಸರಿ, ನೀವು ದೋಸೆ ಹಾಕ್ತಾ ಇರಿ, ನಾನು ಬರ್ತೀನಿ. ಮುಂದೆ ಒಂದು 10 ಸ್ಪೂನ್ ಸಪ್ಪೆ ಹಾಕಿದ್ದೀನಿ. ಬಾಯ್ ಬಾಯ್. ಪಾಪಗೆ ದೋಸೆ ತಿನ್ನಿಸಿ ಅವಳನ್ನ ಸ್ಕೂಲ್ ಹತ್ರ ಬಿಟ್ಟು ಇವಾಗ ನಾವು ಟಿಫನ್ ಮಾಡ್ತಾಯಿದ್ದೀವಿ. ನಿಜ ಸ್ವಲ್ಪ ಲೇಟ್ ಆಯಿತು. ಅದಾದಮೇಲೆ ನೆಕ್ಸ್ಟು ಹಾಗೂ ಹೀಗೂ ಮಧ್ಯಾಹ್ನ ಆಯಿತು. ಈಗ ಪಾಪನ ಕರ್ಕೊಂಬರೋಣ ಅಂತ ಅಂದ್ಬಿಟ್ಟು ಮತ್ತೆ ಸ್ಕೂಲ್ ಹತ್ರ ಹೋಗ್ತಾಯಿದ್ದೀವಿ. ನನ್ನ ಹಸ್ಬೆಂಡು ವೀಡಿಯೋ ಮಾಡಿ ಅಂದರೆ ನಾನು ಹೆಂಗೆ ವೀಡಿಯೋ ಮಾಡಿದ್ದಾರೆ ನೋಡಿ. ಅಸಲು ವೀಡಿಯೋನೇ ಸರಿಯಾಗಿ ಮಾಡಲ್ಲ ನನ್ನ ಹಸ್ಬೆಂಡು. ಹೂವು ತುಂಬ ಚೆನ್ನಾಗಿತ್ತು, ಅದಕ್ಕೆ ಒಂದು ವೀಡಿಯೋ ಕ್ಲಿಪ್ ತಗೊಂಡೆ. ಫೋನ್ ತಿಂದೆ? ಬುವ್ವ ತಿಂದ. ವೆರಿ ಗಾಡ್. ಅಮ್ಮ ಒಳ್ಳೆ ಬಾಳ ಇದ್ದಾಳ್ರಿ. ಹೆಂಗೆ ಎಲ್ಲ ಹೋಗ್ತಿದ್ದೀರಾ? ಓಕೆ, ಎಲ್ಲ ಕಾಣಿಸ್ತಿದ್ಯಾ ಮೇಡಮ್? ಕಾಣಿಸ್ತಾಡಮ್ಮ.
ಇನ್ನು ಪಾಪುನ ಮನೆಗೆ ಕರ್ಕೊಂಡು ಬಂದುಬಿಟ್ವಿ ಫ್ರೆಂಡ್ಸ್. ಆದರೆ ಅವಳು ಮನೇಲಿ ಬರಲ್ಲ, ನಾನು ವಾಕಿಂಗ್ ಹೋಗಬೇಕು, ಒಂದು ರೌಂಡ್ ಕರ್ಕೊಂಡು ಹೋಗಿ ಅಂತ ಹಠ ಮಾಡಿದ್ಲು. ಅದಕ್ಕೆ ಇವಾಗ ನಾವು ಈ ಗೇಟ್ ಹತ್ರ ಬಂದವರು ಮತ್ತೆ ವಾಪಸ್ಸು ವಾಕಿಂಗ್ಗೆ ಇಷ್ಟು ದೂರ ಬಂದಿದ್ದೀವಿ. ಹೂವು ಬೇಕು ಅಂತಿದ್ದಕ್ಕೆ ಹೂವು ಕಿತ್ಕೊಡ್ತಾ ಇದ್ದಾರೆ. ಹಾಗೆ ಫ್ರೆಂಡ್ಸ್ ಆಮೇಲೆ ಮತ್ತೆ ಮನೆ ರಿಟರ್ನ್ ಬ್ಯಾಕ್ ಹೋದ್ವಿ. ಆಮೇಲೆ ಲಾಗ್ ಮಾಡಿಲ್ಲ, ಮತ್ತೆ ನೆಕ್ಸ್ಟ್ ಸ್ಯಾಟರ್ಡೆ ಈವ್ನಿಂಗ್ ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ಸಾಯಂಕಾಲ 4 ಗಂಟೆ ಆಯಿತು. ಇಷ್ಟೊತ್ತು ಪಾಪುನು ಮಲಗಿದ್ಲು, ನಾನು ಅವಳ ಜೊತೆ ಮಲಗಿಬಿಟ್ಟಿದ್ದೆ. ಇವತ್ತು ರೆಸ್ಟ್ ಡೇ, ಅಂದರೆ ಮೊದಲನೇ ದಿನ. ಸ್ಟಮಕ್ ಪೇನ್ ಜಾಸ್ತಿನೇ ಇದೆ ಇವತ್ತು ಯಾಕೋ. ನನಗೆ ಪಿಂಪಲ್ಸ್ ಎಲ್ಲ ಬಂತು. ಸೊ ಅಂದ್ಕೊಂಡೆ ನಾನು ಹಾಕ್ತೀನಿ ಅಂತ ಅಂದ್ಕೊಂಡೆ. ನೆನ್ನೆ ನೈಟು ಆಗಿರೋದು, ಅವಾಗಿಂದನೂ ಹೊಟ್ಟೆ ನೋವ್ತಾ ಇದೆ. ಸೊ ಸ್ವಲ್ಪ ರೆಸ್ಟ್ ತಗೊಂಡು ಈಗ ಅವಳು ನನ್ನ ಮಗಳು ಎದ್ದಿದ ತಕ್ಷಣ ಓಡಾಡಿಸು ಅಂತಾಳೆ. ನಿದ್ದೆ ಕಣ್ಣಲ್ಲಿ ಓಡಾಡ್ಸೋಕ್ಕೆ ಆಗಲ್ಲ ಅವಳನ್ನ. ಸೊ ಯಾಕೆ ಹುಷಾರಿಲ್ಲ ಫ್ರೆಂಡ್ಸ್, ಅದಕ್ಕೆ ಲಾಗ್ ಮಾಡಿಲ್ಲ ಅವಾಗಿಂದ ಜಾಸ್ತಿ. ನನ್ನ ಮಗಳು ಕರೀತಾವಳೆ. ಬಂದೆ. ಸೊ ವಾಶ್ರೂಮ್ ಕರ್ಕೊಂಡು ಹೋಗ್ಬೇಕು ಅವಳನ್ನ. ಹಾಗೆ ಫ್ರೆಂಡ್ಸ್, ಇವಾಗ ನಿಮ್ಗೊಂದು ವಿಷಯ ಹೇಳಬೇಕು. ಏನು ಅಂತಂದರೆ, ನನ್ನ ಹಸ್ಬೆಂಡು ನನಗೆ ಅಂತ ಸರ್ಪ್ರೈಸಾಗಿ ಒಂದು ಗಿಫ್ಟ್ ತಂದು ಕೊಟ್ಟಿದ್ದಾರೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನು ಗಿಫ್ಟು, ಏನು ತಂದಿದೆ ಅಂತ. ಸೊ ನಂಗೆ ಗೊತ್ತೇ ಇರಲಿಲ್ಲ, ಖುಷಿ ಆಯಿತು. ಸರ್ಪ್ರೈಸಾಗಿ ತಂದಿದ್ದಾರೆ, ನನಗೆ ಹೇಳೇ ಇಲ್ಲ. ಆ್ಯಂಡ್ ಅವರೇ ಸೆಲೆಕ್ಟ್ ಮಾಡಿ ತಂದಿದ್ದಾರೆ. ನೋಡಿ, ಇದು ತೋರಿಸೋಣ ಅಂದ್ಕೊಂಡೆ, ತೋರ್ಸೋಕ್ಕೆ ಆಗಿಲ್ಲ ನಿನ್ನೆ, ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಏನು ತಂದಿದ್ದಾರೆ ಅಂದರೆ, ಸ್ಯಾರಿ ತಂದಿದ್ದಾರೆ ನನಗೆ ಅಂತ. ಆದರೆ ನಾನು ರೀಲ್ಸ್ ಎಲ್ಲ ಮಾಡ್ತೀನಲ್ಲ, ಸೊ ಸೀರೆ ತಂದುಕೊಟ್ಟಿದ್ದಾರೆ. ಸ್ಯಾರಿ, ಚೆನ್ನಾಗಿರೋ ಸ್ಯಾರಿ ಹಾಕೊಂಡು ರೀಲ್ಸ್ ಮಾಡಿರೋ ರೀತಿ ಅಂತ. ಸೊ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ನನ್ನ ಹಸ್ಬೆಂಡು. ಸೊ ನಾನು ಅವ್ರ ಜೊತೆನೇ ನಾನು ಈ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಅವ್ರು ತಂದಿರೋ ಗಿಫ್ಟು. ಬಟ್ ವಿಡಿಯೋ ಕರೆದ್ರೆ ಬರೋದೇ ಇಲ್ಲ, ಅದಕ್ಕೆ ಒಂದು ಸ್ವಲ್ಪ ಬೇಜಾರು ನನಗೆ. ಹಸ್ಬೆಂಡು ನಾನು ವೀಡಿಯೋ ಕರೆದೇ ಬರಲ್ಲ ಅಂತ. ಸೊ ಏನು ಗಿಫ್ಟು, ಏನು ತಂದಿದ್ದಾರೆ ಅಂತ ತೋರಿಸ್ತೀನಿ. ಸೊ ಸ್ಯಾರಿ ಗೊತ್ತಾಗಿರುತ್ತೆ. ಸೊ ನಾನು ನೋಡಿ ಫ್ರೆಂಡ್ಸ್, ಇದೊಂದು ಸ್ಯಾರಿ. ಇದು ನಾನು ಓಪನ್ ಮಾಡ್ತಲ್ಲ, ಈ ಟೈಮಲ್ಲಿ ಓಪನ್ ಮಾಡೋಕ್ಕಾಗಲ್ಲ. ಇದು ಒಂದು ಗ್ರೀನ್ ಕಲರ್ ಸೇಮ್ ಸ್ಯಾರಿ. ನೋಡಿ, 2 ಸ್ಯಾರಿ ತಂದಿದ್ದಾರೆ. ಚೆನ್ನಾಗಿದೆ. ಓಪನ್ ಮಾಡಿಲ್ಲ ನಾನು, ಸುಮ್ಮನೆ ನೋಡಿದೆ ಅಷ್ಟೇ ಹೊರಗಡೆಯಿಂದನೇ. ತುಂಬ ಚೆನ್ನಾಗಿದೆ, ಕಲರ್ ಇಷ್ಟ ಆಯಿತು. ಸ್ಯಾರಿ ಕೂಡ ಚೆನ್ನಾಗಿದೆ. ಈ ಸರಿ ಇದಕ್ಕೆ ಬ್ಲೌಸ್ ನಾನೇ ಹೊಲಿಯೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ನೊಂದು 2 ಬ್ಲೌಸು ಪರ್ಫೆಕ್ಟಾಗಿ ಹೊಲಿಯೋದು ಕಲ್ತ್ಕೊಂಡ್ಬಿಟ್ಟು ಆಮೇಲೆ ನಾನು ಈ ಸೀರೆ ಬ್ಲೌಸ್ ಹೊಲ್ಕೊತೀನಿ. ನಾನಿನ್ನು ಯಾವುದೇ ಬ್ಲೌಸನ್ನು ಬೇರೆಯವ್ರು ಕೊಡೋಲ್ಲ, ನಾನೇ ಹೊಲಿಯೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈ 5 ಡೇಸ್ ನಾನು ಮಿಷಿನು ಎಲ್ಲ ಮುಟ್ಟಲ್ಲ. ಸೊ ಇವಾಗ ಸ್ಯಾರಿನೂ ಅಷ್ಟೇ ಓಪನ್ ಮಾಡ್ತಾಯಿಲ್ಲ. ಸೊ ನಾನು 2 ಸೀರೆಗೆ ಬ್ಲೌಸ್ ಹೊಲಿದ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಹೇಗೆ ಬ್ಲೌಸ್ ಹೊಲಿದೆ ಅಂತ. ಕಡೆ ಬಂದು ಚೆನ್ನಾಗಿದೆ ಸ್ಯಾರಿ. ಸೊ ನಿಮ್ಗೆ ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ನಂಗೆ ಕಮೆಂಟ್ ಮಾಡಿ. ಸೊ ಸ್ಯಾರಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನಾನು ಓಪನ್ ಮಾಡಿ ತೋರಿಸಲಿಲ್ಲ, ಸೊ ಏನು ಅಂದ್ಕೊಬೇಡಿ. ನಾನು ಇವಾಗ ಓಪನ್ ಮಾಡಿದ್ರೆ ಇನ್ನು ಅದನ್ನು ಒಗ್ಯಕ್ಕೆ ಹಾಕಬೇಕಾಗುತ್ತೆ, ಅದಕ್ಕೆ ನಾನು ಓಪನ್ ಮಾಡ್ತಾ ಇಲ್ಲ. ಮತ್ತೆ ಬೇರೆ ಅದಕ್ಕೆ ಯಾವುದಕ್ಕೂ ಉಟ್ಕೊಳ್ಳೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ನಾನು ಓಪನ್ ಮಾಡ್ತಾ ಇಲ್ಲ. ಸೊ ನನಗಂತೂ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ತುಂಬ ದಿವಸ ಆದಮೇಲೆ ನನ್ನ ಹಸ್ಬೆಂಡ್ ನನಗೆ ಅಂತ ಸ್ಯಾರಿ ತಂದಿದ್ದಾರೆ. ಖುಷಿ ಆಯಿತು. ಸ್ಯಾರಿ ಕೂಡ ಚೆನ್ನಾಗಿರೋದು, ಇನ್ನೂ ಖುಷಿ ಆಯಿತು. ಸೊ ಹೆಣ್ಮಕ್ಳಿಗೆ ಎಷ್ಟೊಂದು ಖುಷಿ ಇರುತ್ತಲ್ವ. ಸೊ ತನ್ನ ಗಂಡನಿಂದ ಸೀರೆ ಬಂತು ಅಂತಂದರೆ ತುಂಬ ಖುಷಿ ಇರುತ್ತೆ. ಅದ್ರದ್ದು ರೇಟು, ಅಮೌಂಟು, ಕಾಸ್ಟ್ಲಿನ ಏನು ಅಂತ ಅದು ಯಾವುದೂ ನೋಡೋದಿಲ್ಲ. ಪ್ರೀತಿಯಿಂದ ತಂದು ಕೊಟ್ಟಳ ನನ್ನ ಗಂಡ ಅನ್ನೋದೇ ನೋಡ್ತಾಳೆ ಇಂತಿಯಾದವಳು. ನಿಜವಾಗ್ಲೂ ಇದೊಂಥರ ಒಳ್ಳೆ ಫೀಲಿಂಗು, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಏನಾದರೂ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ತಂದು ಕೊಟ್ಟಳ ಸರ್ಪ್ರೈಸಾಗಿ, ನಾನು ಏನಾದರೂ ಸರ್ಪ್ರೈಸ್ ಕೊಡೋಣ ಅಂತಿದ್ದೀನಿ. ಸೊ ಅದನ್ನು ಯೋಚನೆ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಇವತ್ತು ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕೆ ಹೋಗ್ತಾ ಇಲ್ಲ. ನಾನು ಜಾಸ್ತಿ ವೀಡಿಯೋಸು ಮಾಡ್ತಾಯಿಲ್ಲ, ಯಾಕಂದರೆ ನನಗೆ ಅಷ್ಟೊಂದು ಇಂಟ್ರೆಸ್ಟೇ ಇಲ್ಲ ಫ್ರೆಂಡ್ಸ್. ನಿಜ ಹೇಳ್ಬೇಕಂದ್ರೆ ಲಾಗ್ಸ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇಲ್ಲ, ಯಾಕಂದರೆ ಬರ್ತಾಯಿರೋ ವ್ಯೂಸ್ಗೆ. ಆದರೂ ಕೂಡ ನನ್ನ ಪ್ರಯತ್ನ ನಾನು ಬಿಡಬಾರ್ದು, ಮಾಡ್ಕೊಂಡು ಹೋಗೋಣ ಅಂತ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸ್ಯಾರಿ ಹೇಗಿದೆ ಅಂತ ನಂಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮು ಸ್ಯಾರಿ ಫುಲ್ ಓಪನ್ ಮಾಡಿ ಬ್ಲೌಸ್ ಹೊಲಿದ್ಮೇಲೆ ಬ್ಲೌಸು ಮತ್ತು ಸ್ಯಾರಿ ಎರಡನ್ನೂ ತೋರಿಸ್ತೀನಿ. ಸೊ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಲಾಗ್ ಇಷ್ಟ ಆಯಿತಾ? ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಮಿಸ್ ಮಾಡಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.